ಅರ್ಜುನ ಕೃಷ್ಣನಿಗೆ ಕೇಳುವಂತಹ ಪ್ರಶ್ನೆಗಳನ್ನ ನಾವು ಓದ್ತಾ ಇದ್ರೆ ಅಥವಾ ಕೇಳಿಸ್ಕೊಳ್ತಾ ಇದ್ರೆ ಹೌದಲ್ವಾ ಅರ್ಜುನ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ಅಂತ ನಮಗೆ ಆತನ ಆರ್ಗ್ಯುಮೆಂಟ್ಸ್ ಲಾಜಿಕಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಯೋಚನೆ ಮಾಡೋದು ಅದೇ ರೀತಿಯಲ್ಲಿ, ನಾವು ಬೆಳೆದಿರುವಂತಹ ವಾತಾವರಣ ಕೂಡ ಅದೇ ತರ ಇರೋದು. ಆದ್ರೆ ಒಂದ್ ಸ್ವಲ್ಪ ಇಂಟೆಲೆಕ್ಚುಯಲ್ ಆಗಿ ನಾವು ಯೋಚನೆ ಮಾಡೋಕ್ ಶುರು ಮಾಡಿದಾಗ ಆತನ ಮಾತುಗಳಲ್ಲಿ ಏನು ಲೋಪದೋಷಗಳಿದೆ, ಮತ್ತೆ ಆತರ ಲೋಪದೋಷಗಳು ಯಾಕೆ ಬರುತ್ತೆ, ನಮ್ಮ ಜೀವನದಲ್ಲಿ ಆತರ ಯಾವಾಗ ಆಗತ್ತೆ ಅಂತ ನಾವು ಗುರುತಿಸಬಹುದು. ಅದನ್ನ ಇವತ್ತು ಮಾಡ್ತಾ ಹೋಗೋಣ. ಹಿಂದಿನ ಭಾಗದಲ್ಲಿ ನಾವು 29ನೇ ಶ್ಲೋಕದವರೆಗೂ ಕವರ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಮತ್ತೆ ಗುರುಗಳು ನಮ್ಗೇನ್ ತಿಳಿಸ್ಬೇಕು ಅಂತಿದ್ದಾರೆ ಅಂತ ನೋಡ್ತಾ ಹೋಗೋಣ. 30ನೇ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಿದ್ದಾನೆ, ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಏನ್ ಈ ಶ್ಲೋಕದ ಅರ್ಥ ಅಂದ್ರೆ, ಹೇ ಕೃಷ್ಣ, ಹೇ ಕೇಶವ, ಕೇಶಿ ರಾಕ್ಷಸನ ಸಂಹಾರಕನೇ, ಇಲ್ಲಿ ನಿಲ್ಲೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ನನ್ನನ್ನೇ ನಾನು ಮರ್ತು ಹೋಗ್ತಾ ಇದ್ದೀನಿ. ನನ್ನ ಮನಸ್ಸು ಸುತ್ತುತ್ತಾ ಇದೆ. ಎಲ್ಲೆಡೆ ಬರೀ ಅಶುಭ ಸೂಚನೆಗಳೇ ಕಾಣಿಸ್ಕೊಳ್ತಾ ಇದೆ ಅಂತ ಅರ್ಜುನ ಹೇಳ್ತಿದ್ದಾನೆ. ಮೊದಲನೇದಾಗಿ ಅರ್ಜುನ ಬಳಸುವಂತಹ ಕೃಷ್ಣನ ಹೆಸರು ಯಾವುದು ಅಂತ ನಾವಿಲ್ಲಿ ಗಮನ ಹರಿಸ್ಬೇಕು. ಅದು ಕೇಶವ ಅಂತ. ಕೃಷ್ಣನಿಗೆ ಹಲವಾರು ನಾಮಗಳಿದೆ, ನಮಗ್ ಗೊತ್ತು. ಅದರಲ್ಲಿ ಒಂದು ನಾಮವನ್ನ ಸ್ಪೆಸಿಫಿಕಲಿ ಅರ್ಜುನ ಈ ಶ್ಲೋಕದಲ್ಲಿ ಬಳಸ್ತಿದ್ದಾನೆ. ಅದು ಕೇಶವ ಅನ್ನೋ ನಾಮ. ಕೇಶವ ಅಂದ್ರೆ ಏನ್ ಅರ್ಥ? ನಾವು ಭಾಗವತದಲ್ಲಿ ಒಂದು ಅದ್ಭುತವಾದ ಕಥೆಯನ್ನ ನೋಡ್ತೀವಿ. ಕಂಸ ಶ್ರೀಕೃಷ್ಣನನ್ನ ಕೊಲ್ಲಿಸೋದಕ್ಕೆ ರಾದರ್ ತುಂಬಾ ಜನ ರಾಕ್ಷಸರನ್ನ ಕಳಿಸ್ತಾನೆ. ಅದು ನಾವೆಲ್ಲರೂ ತಿಳ್ಕೊಂಡಿರುವಂತಹ ಕಥೆಗಳೇ. ಪೂತನಿಯಿಂದ ಶುರುವಾಗತ್ತೆ, ಹಲವಾರು ರಾಕ್ಷಸರನ್ನ ಕಳಿಸ್ತಾನೆ. ಕೊನೆಗೆ ಅಕ್ರೂರನ್ನ, ಒಳ್ಳೆ ವ್ಯಕ್ತಿಯನ್ನ ಕಳಿಸ್ಬಿಟ್ಟು ಆತನನ್ನ ಮಥುರಾ ಕರೆಸ್ಕೊಳ್ತಾನೆ ಅಂತ ಕಥೆ ನಮ್ಮೆಲ್ರಿಗೂ ಗೊತ್ತೇ ಇದೆ. ಹಾಗೆ ಕೃಷ್ಣನ್ನ ಕೊಲ್ಲಬೇಕು ಅಂತ ಬಂದಂತಹ ರಾಕ್ಷಸರಲ್ಲಿ ಒಬ್ಬ ರಾಕ್ಷಸ ಕೇಶಿ ಅನ್ನುವಂತಹ ರಾಕ್ಷಸ. ಆತ ಕಂಸನ ಆಜ್ಞೆಯ ಮೇಲಕ್ಕೆ ಒಂದು ಕುದುರೆಯ ಸ್ವರೂಪವನ್ನ, ಆಕಾರವನ್ನ ಪಡ್ಕೊಳ್ತಾನೆ. ತುಂಬಾ ಬೃಹದಾಕಾರವಾದ ಒಂದು ಕುದುರೆ. ಆ ಕುದುರೆ ಗರ್ಜನೆ ಮಾಡೋದಂತೆ, ಸಿಂಹದ ತರ ಗರ್ಜನೆ ಮಾಡೋದಂತೆ. ಅದರ ಕೂಗು ಸಿಂಹ ಗರ್ಜನೆ ತರ ಕೇಳಿಸ್ತಿತ್ತಂತೆ. ಜೊತೆಗೆ ಆ ಕೂಗಿನಿಂದ ಮೋಡಗಳೆಲ್ಲ ಛಿದ್ರ ಆಗ್ಬಿಡೋದಂತೆ. ಅಂತಹ ಕ್ರೂರವಾದ, ಘೋರವಾದ ಕುದುರೆಯ ಆಕಾರವನ್ನ ಈ ಕೇಶಿ ಅನ್ನೋ ರಾಕ್ಷಸ ಪಡ್ಕೊಂಡು ಕೃಷ್ಣನ ಹತ್ರ ಬರ್ತಾನೆ. ಆಸ್ ಯೂಶುವಲ್ ಕೃಷ್ಣನ ಜೊತೆ ಒಂದು ಯುದ್ಧ ಆಗತ್ತೆ. ಕೃಷ್ಣ ಆ ಯುದ್ಧದಲ್ಲಿ ತೆಗೆದು ಎಸೆದು ಬಿಡ್ತಾನೆ ಆ ಕುದುರೆಯನ್ನ. ಮತ್ತೆ ಆತ ರಿಕವರ್ ಮಾಡ್ಕೊಂಡು ಬಂದು ಮತ್ತೆ ಕೃಷ್ಣನ ಮೇಲೆ ಪ್ರಹಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೃಷ್ಣ ತನ್ನ ಎಡಗೈಯಲ್ಲಿ ಅದಕ್ಕೆ ಒಂದು ಮುಷ್ಟಿ ಪ್ರಹಾರ ಕೊಟ್ಟಿದ್ದಕ್ಕೆ ಆತನ ಹಲ್ಲುಗಳೆಲ್ಲ ಬಿದೋಗುತ್ತೆ. ಹಾಗೆ ಆತ ಎಡಗೈಯಲ್ಲೇ ಅದನ್ನ ಸಫೋಕೇಟ್ ಮಾಡಿ ಅದನ್ನ ಸಂಹಾರ ಮಾಡ್ತಾನೆ. ಸಂಹಾರ ಅಲ್ಲ, ಉದ್ಧಾರ. ಕೃಷ್ಣ ರಾಕ್ಷಸರ ಸಂಹಾರ ಮಾಡಿದ್ರು ಅದು ನಿಜವಾಗಿ ಉದ್ಧಾರವೇ ಆಗತ್ತೆ. ಯಾಕಂದ್ರೆ ಕೃಷ್ಣನ ಸಮೀಪಕ್ಕೆ, ಕೃಷ್ಣನ ಸಾಮೀಪ್ಯಕ್ಕೆ ಯಾರೇ ಬಂದ್ರು, ಅದರಲ್ಲಿ ಇಷ್ಟು ಚೇತನ ಇದ್ರು, ಆ ಜೀವಿಗೆ ಮೋಕ್ಷವನ್ನ ಕೃಷ್ಣ ಕರುಣಿಸ್ಕೊಡ್ತಾನೆ. ಅವ್ರು ರಾಕ್ಷಸರಾಗಿರ್ಬಹುದು, ದೇವತೆಗಳಾಗಿರಬಹುದು, ಸಾಮಾನ್ಯ ಗೋಪಿಕೆಯರಾಗಿರಬಹುದು, ಕೃಷ್ಣನ ಸುತ್ತ ಬೆಳೆದಂತಹ ಆಟ ಆಡದಂತಹ ಆತನ ಮಿತ್ರರಾಗಿರಬಹುದು, ಒಂದು ಮರ, ಒಂದು ಹುಲ್ಲಾಗಿರಬಹುದು, ಕೃಷ್ಣನ ಹತ್ರಕ್ಕೆ ಬಂತು, ಕೃಷ್ಣನ ಕಾಂಟ್ಯಾಕ್ಟಿಗೆ ಅದು ಬಂತು ಅಂದ್ರೆ ಮೋಕ್ಷವನ್ನ ಪಡ್ಕೊಳ್ತು ಅಂತಾನೆ ಅರ್ಥ. ಹಾಗೆ ಶ್ರೀಕೃಷ್ಣ ಕೇಶಿ ಅನ್ನೋ ರಾಕ್ಷಸನ ಸಂಹಾರ ಮಾಡಿ ಕೇಶವ ಅನ್ನುವಂತಹ ಹೆಸರನ್ನ ಪಡ್ಕೊಳ್ತಾನೆ. ಇನ್ನೊಂದು ಅರ್ಥ ಕೇಶವ ಅನ್ನೋ ನಾಮಕ್ಕೆ ಏನಿದೆ ಅಂತ ಮಧ್ವಾಚಾರ್ಯರು ಭಾಷ್ಯ ಮಾಡ್ತಾರೆ. ಕ ಅಂದ್ರೆ ಬ್ರಹ್ಮನನ್ನ ಸೂಚಿಸತ್ತೆ, ಈಶ ಅಂದ್ರೆ ರುದ್ರದೇವರನ್ನ ಸೂಚಿಸತ್ತೆ. ಬ್ರಹ್ಮ ಮತ್ತೆ ರುದ್ರದೇವರಿಗೂ ಕೂಡ ಇವರು ಇನ್ಸ್ಪಿರೇಷನ್ ಅನ್ನ ಕೊಡೋದು ಶ್ರೀಕೃಷ್ಣ. ಹಾಗಾಗಿ ಅಂತಹ ಮಹಾನ್ ದೇವತೆಗಳಿಗೆ ಇನ್ಸ್ಪಿರೇಷನ್ ಕೊಡುವಂತಹ ಕೇಶವ ನನ್ನ ಮನಸ್ಸಿಗೂ ಯಾವ ಇನ್ಸ್ಪಿರೇಷನ್ ಬೇಕೋ ಅದನ್ನ ನನಗೆ ಕೊಡ್ತಾನೆ ಅಂತ ಒಂದು ಅರ್ಥ. ಮತ್ತೊಂದು, ಕೇಶಿ ಅನ್ನೋ ರಾಕ್ಷಸನನ್ನ ಹೇಗೆ ಸಂಹಾರ ಮಾಡಿದ್ನೋ ಶ್ರೀಕೃಷ್ಣ, ಹಾಗೆ ನನ್ನೊಳಗೆ ಉದ್ಭವ ಆಗ್ತಿರುವಂತಹ ದ್ವಂದ್ವ ಅನ್ನೋ ರಾಕ್ಷಸನ ಸಂಹಾರ ಕೂಡ ಶ್ರೀಕೃಷ್ಣ ಮಾಡ್ಲಿ ಅನ್ನೋ ಬಯಕೆಯನ್ನ ಅರ್ಜುನ ಹೊಂದಿದ್ದಾನೆ. ಹಾಗಾಗಿ ಶ್ರೀಕೃಷ್ಣನನ್ನ ಆತ ಕೇಶವ ಅಂತ ಕರಿತಾ ಇದ್ದಾನೆ. ಮುಂದೆ ನಾವು ಮುಂದಿನ ಶ್ಲೋಕಗಳನ್ನ ಓದ್ತಾ ಹೋಗೋಣ. 31ನೇ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡ್ತಾ ಅರ್ಜುನ ಹೇಳ್ತಾನೆ, ನಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲೋದ್ರಿಂದ ನನಗೆ ಹೇಗೆ ಶ್ರೇಯಸ್ಸಾಗತ್ತೆ ಅಂತ ನಾನು ಕಾಣಲಾರೆ.
ಅನಂತರದ ಯಾವುದೇ ವಿಜಯವನ್ನಾಗಲಿ, ರಾಜ್ಯವನ್ನಾಗಲಿ, ಸುಖವನ್ನಾಗಲಿ ನಾನು ಬಯಸಲಾರೆ ಅಂತ. ಹಿಂದಿನ ಶ್ಲೋಕದ ಒಂದು ಭಾಗವನ್ನ ನಾವು ಮಿಸ್ ಮಾಡ್ಬಿಟ್ವಿ. ಏನಂದ್ರೆ ಅರ್ಜುನ ಹೇಳ್ತಾನೆ, ನನಗೆ ಬರೀ ಅಶುಭ ಸೂಚಕ ಸೂಚನೆಗಳೇ ಕಾಣಿಸ್ತಾ ಇದೆ ಇಲ್ಲಿ, ಸುತ್ತಮುತ್ತ ಬರೀ ಏನು ನಾವು ಹೇಳೋದು ಬ್ಯಾಡ್ ಓಮೆನ್ಸ್ ಅಂತ ಕರಿತೀವಿ, ಅಥವಾ ಅಪಶಕುನಗಳು ಅಂತ ನಾವು ಕರಿತೀವಲ್ಲ, ಅಪಶಕುನಗಳೇ ಕಾಣಿಸ್ತಿದೆ ನಂಗೆ ಸುತ್ತಮುತ್ತ ಅಂತ ಅರ್ಜುನ ಹೇಳ್ತಾನೆ. ಇದು ನಿಜವಾಗಿ ಅಪಶಕುನನ? ಇಲ್ಲ. ಯಾಕಂದ್ರೆ ಅದು ನಿಜವಾಗಿ ಅಪಶಕುನ ಆಗಿದ್ದಿದ್ರೆ ಅರ್ಜುನ ಯುದ್ಧದಲ್ಲಿ ಸೋಲ್ಬೇಕಿತ್ತು, ಅದಾಗ್ಲಿಲ್ಲ, ಅರ್ಜುನ ಗೆದ್ದ ಯುದ್ಧದಲ್ಲಿ. ಹಾಗಾದ್ರೆ ಇದೇನು ಈ ಅಪಶಕುನಗಳೆಂದ್ರೇನು? ಆತನ ಮನಸ್ಸಲ್ಲಿರುವಂತಹ ದುರ್ಬಲತೆ ಆತನಿಗೆ ಅಪಶಕುನಗಳ ತರ ಕಾಣಿಸ್ತಿದೆ. ನಮಗೂ ಅಷ್ಟೇ ತುಂಬಾ ಬಾರಿ ಜೀವನದಲ್ಲಿ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನ ಅಥವಾ ಯಾವುದೋ ಒಂದು ಪ್ರಾಣಿಯನ್ನ ಅವ್ರು ನಮ್ ಮುಂದೆ ಬಂದ್ಬಿಟ್ರೆ ಸಾಕು ಅಪಶಕುನ ಅಂತ ಹೇಳ್ಬಿಡ್ತೀವಿ. ಅದು ನಮ್ಮೊಳಗಿರುವಂತಹ ಕೆಟ್ಟತನ. ನಾವು ಒಬ್ಬ ವ್ಯಕ್ತಿಯಲ್ಲಿ ಅಂತಹ ಕೆಟ್ಟತನವನ್ನ ನೋಡ್ತಿದೀವಿ ಅಂದ್ರೆ ಆ ಕೆಟ್ಟತನ ಆತನಲ್ಲಿಲ್ಲ, ಹಾಗೆ ಯೋಚನೆ ಮಾಡೋ ನಿಮ್ಮ ಮನಸ್ಸಲ್ಲಿರೋದು. ಅದೇ ಯೋಚನೆಯಲ್ಲಿ ಅರ್ಜುನನಿಗೆ ಕೂಡ ಬರ್ತಿರೋದು. ಅದ್ಯಾವುದು ನಿಜವಾಗಿ ಅಪಶಕುನಗಳಲ್ಲ, ಆದ್ರೆ ಆತನ ಮನಸ್ಸಿನ ದುರ್ಬಲತೆ ಇದು ಅಶುಭ ಸೂಚನೆಗಳ ತರ ಆತನಿಗೆ ತೋರಿಸ್ಕೊಳ್ತಿದೆ ಅಷ್ಟೆ. ಇವಾಗ ಕಂಟಿನ್ಯೂ ಮಾಡ್ತಾ ಆತ ಏನ್ ಹೇಳ್ತಿದ್ದಾನೆ ಅಂದ್ರೆ, ನನ್ನ ಬಂಧುಗಳನ್ನೇ ಕೊಲ್ಲೋದ್ರಿಂದ ಏನು ಒಳ್ಳೇದಾಗತ್ತೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಅವರನ್ನ ಕೊಂದ ಮೇಲೆ ನನಗೆ ರಾಜ್ಯ ಸಿಗತ್ತೆ, ಆದ್ರೆ ಆ ರಾಜ್ಯ ನನಗ್ ಬೇಕಾಗಿಲ್ಲ. ಅವರನ್ನ ಕೊಂದ್ಬಿಟ್ಟು ರಾಜ್ಯ ತಗೊಳ್ಳೋಂತಹ ಅವಶ್ಯಕತೆ ನನಗೇನಿಲ್ಲ. ಆ ರಾಜ್ಯ ಸುಖವನ್ನ ಕೂಡ ನಾನು ಬಯಸೋದಿಲ್ಲ. ಹಾಗಾಗಿ ನನಗೆ ಯಾಕೆ ಅವ್ರನ್ನ ಕೊಲ್ಲಬೇಕು ಅಂತ ಒಂದು ರೀಸನ್ನೇ ಗೊತ್ತಾಗ್ತಾ ಇಲ್ಲ ಅಂತ ಅರ್ಜುನ ಕೇಳ್ತಾನೆ. ಇದು ಲಾಜಿಕಲ್ ಆಗಿ ಕೂಡ ಅನ್ಸತ್ತೆ. ಯಾಕೆ ಬಂಧುಗಳನ್ನೇ ಕೊಲ್ಬಿಟ್ಟು ನಾವು ರಾಜ್ಯವನ್ನ ಪಡ್ಕೊಳ್ಳುವಂತಹ ರೀಸನ್ ಏನಕ್ಕೆ, ಯಾಕೆ ಮಾಡ್ಬೇಕು ನಾವು ಅಂತಹ ಕೃತ್ಯವನ್ನ ಅಂತ ನಮಗೂ ಕೂಡ ಅನ್ಸತ್ತೆ. ಆದ್ರೆ ಅದಕ್ಕೆ ಮುಂದೆ ಉತ್ತರವನ್ನ ಶ್ರೀಕೃಷ್ಣ ಅದ್ಭುತವಾಗಿ ಕೊಡ್ತಾ ಹೋಗ್ತಾರೆ. ಕಂಟಿನ್ಯೂ ಮಾಡ್ತಾ 32ರಿಂದ 35ನೇ ಶ್ಲೋಕಗಳಲ್ಲಿ ಅರ್ಜುನ ಏನೆಲ್ಲ ಹೇಳ್ತಾನೆ ನೋಡ್ತಾ ಬರೋಣ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ ತಮೇವ ಸ್ಥಿತಾ ಯುದ್ಧೇ ಪ್ರಾಣಾನ್ ತ್ಯಕ್ತಾ ನಿಧನಾನಿ ಚ ಆಚಾರ್ಯಃ ಪಿತರಃ ಪುತ್ರಾಸ್ತಥೈವ ಚ ಪಿತಾಮಹಾಃ ಮಾತುಲಾಶ್ವಶುರಾಃ ಪೌತ್ರಾಃ ಶ್ಯಾಲಾ ಸಂಬಂಧಿನಸ್ತಥಾ ಏತಾನ್ನ ಹಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿಂ ನ ಮಹೀ ಕೃತೆ ನಿಹತ್ಯ ಧಾರ್ತ ರಾಷ್ಟ್ರಾನ್ನಃ ಕಾ ಪ್ರೀತಿಸ್ಯ ಜನಾರ್ದನ. ಏನು ಇದಿಷ್ಟು ಶ್ಲೋಕಗಳ ತಾತ್ಪರ್ಯ ಅಂತ ಇವಾಗ ಅರ್ಥವನ್ನ ನೋಡ್ತಾ ಹೋಗೋಣ. ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನ, ಸುಖವನ್ನ ಮತ್ತೆ ಬದುಕನ್ನ ಕೂಡ ಬಯಸ್ತಿದೀವೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದಂದಿರು ಮತ್ತೆ ಇತರ ಬಂಧುಗಳು ತಮ್ಮ ಜೀವವನ್ನ, ಧನವನ್ನ ತ್ಯಜಿಸೋದಕ್ಕೆ ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನ ಕೊಲ್ಲಬಹುದು, ಆದ್ರೂ ಅವರನ್ನ ಕೊಲ್ಲೋದಕ್ಕೆ ನಾನೇಕೆ ಅಪೇಕ್ಷೆ ಮಾಡ್ಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ, 3 ಲೋಕಗಳ ಐಶ್ವರ್ಯವನ್ನ, 3 ಲೋಕಗಳ ಅಧಿಪತ್ಯವನ್ನ ನನಗೆ ಕೊಟ್ರೂ ಕೂಡ ನಾನಿವರನ್ನ ಕೊಲ್ಲೋದಕ್ಕೆ ಸಿದ್ಧನಾಗಿಲ್ಲ. ಇವರ ಜೊತೆ ಯುದ್ಧ ಮಾಡೋದಕ್ಕೆ ನಾನು ಸಿದ್ಧನಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನ ಕೊಂದು ನಮಗೆ ಯಾವ ಸಂತೋಷ ಬಂದೀತು? ಅರ್ಜುನನ ಕ್ವೆಶ್ಚನ್ಗಳು ನೋಡಿ ಯಾವ ಲೆವೆಲ್ಗಿದೆ ಅಂತ. ಆತ ಒಬ್ಬ ಕ್ಷತ್ರಿಯ, ಹಾಗಾಗಿ ಆತನ ಕರ್ತವ್ಯ ಯುದ್ಧ ಮಾಡೋದು. ಇದಕ್ಕಿಂತ ಹಿಂದೆ ತುಂಬಾ ಬಾರಿ ಆತ ಯುದ್ಧ ಮಾಡಿದಾನೆ, ಗೆದ್ದಿದ್ದಾನೆ ಕೂಡ. ಅರ್ಜುನ ಸೋತೇ ಇಲ್ಲ. ಅಂತಹ ಯೋಧ ಯಾಕೆ ಹೀಗೆ ಮಾತಾಡ್ತಿದ್ದಾನೆ? ಯಾಕಂದ್ರೆ ಈಗ ಆತನ ಮುಂದೆ ನಿಂತಿರೋದು ತನ್ನ ಬಂಧು ಬಾಂಧವರು ಎಲ್ಲ ಕೂಡ ಒಟ್ಟಿಗೆ ಹೋಲ್ಸೇಲ್ ಆಗಿ ನಿಂತ್ಕೊಂಡ್ ಬಿಟ್ಟಿದ್ದಾರೆ. ಅವರನ್ನೆಲ್ಲ ನಾನೇ ಕೊಂದು ಬಿಡ್ಬೇಕಾಗತ್ತಲ್ಲ ಅನ್ನುವಂತಹ ನೋವಿನಿಂದ ಅರ್ಜುನ ಹೀಗೆ ಮಾತನಾಡ್ತಿದ್ದಾನೆ. ಜನರಲ್ ಆಗಿ ನಾವು ನಮ್ಮ ಡೈಲಿ ಲೈಫ್ ಅಲ್ಲಿ ನೋಡೋದಾದ್ರೂ ಕೂಡ ನಾವ್ ಏನೇ ಕೆಲಸ ಮಾಡಿದ್ರು ಅದು ನಮ್ಮ ಮನೆಯವರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಪರಿವಾರಕ್ಕೋಸ್ಕರನೇ ಮಾಡ್ತಿರ್ತೀವಿ. ನಾವು ಓದೋದು ಕೂಡ ಮುಂದೆ ಒಂದು ಕೆಲಸ ತಗೊಂಡು ಅದರಿಂದ ಒಳ್ಳೆ ಸಂಬಳ ಪಡ್ಕೊಂಡು ಚೆನ್ನಾಗಿ ನಮ್ಮ ಮನೆಯವರನ್ನ, ಕುಟುಂಬವನ್ನ ಸಾಕ್ಬೇಕು ಅಂತ. ಹಾಗಾಗಿ ನಾವ್ ಏನೇ ಕೆಲಸ ಮಾಡಿದ್ರು, ಏನೇ ಹೋರಾಡಿದ್ರು, ಹೊಡೆದಾಡಿದ್ರು ಅದು ನಮ್ಮ ಕುಟುಂಬದವರಿಗೆ ಆಗಿರತ್ತೆ. ಇಲ್ಲಿ ಏನಾಗಿದೆ ಕೇಸು, ಕುಟುಂಬದವ್ರ ಜೊತೆನೆ ಹೋರಾಡ್ಬೇಕಾಗಿದೆ, ಕುಟುಂಬದವ್ರ ಜೊತೆನೆ ಹೊಡೆದಾಡ್ಬೇಕಾಗಿದೆ. ಅದು ಅರ್ಜುನನಿಗೆ ಇಷ್ಟ ಆಗ್ತಿಲ್ಲ. ನಾನು ಎಲ್ಲಾ ಮಾಡೋದು ಅವರಿಗೋಸ್ಕರ, ಅವರೇ ಸತ್ ಹೋಗ್ತಾರೆ ಈ ಯುದ್ಧದಲ್ಲಿ ಅಂದ್ರೆ ನಾನು ಯಾಕೆ ಮಾಡ್ಬೇಕದನ್ನ ಅನ್ನುವಂತಹ ಲಾಜಿಕಲ್ ಕ್ವೆಶ್ಚನ್ ಅರ್ಜುನನದ್ದು. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾರೆ ಮುಂದೆ ಅಂತ ನೋಡೋಣ.
ಆದ್ರೆ ಈ ಶ್ಲೋಕದಲ್ಲಿ ಕೃಷ್ಣನ ಹಲವಾರು ನಾಮಗಳನ್ನ ಅರ್ಜುನ ಬಳಸ್ತಾನೆ. ಒಂದು ಇಂಪಾರ್ಟೆಂಟ್ ನಾಮವನ್ನ ಕೂಡ ಬಳಸ್ತಾನೆ, ಮಧುಸೂದನ ಅಂತ. ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಮಧುಸೂದನ, ಮಧು ಹಲವಾರು ಬಾರಿ, 3 ಬಾರಿ ನನಗೆ ನೆನಪಿರೋ ಮಟ್ಟಕ್ಕೆ ಕೃಷ್ಣನ ಈ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಮಧುಸೂದನ ಅನ್ನೋ ಹೆಸರನ್ನ ಕೃಷ್ಣ ಯಾಕೆ ಪಡ್ಕೊಂಡ ಅನ್ನೋದಕ್ಕೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಸೊ ನಾವು ಭಗವದ್ಗೀತೆಯಿಂದ ಸ್ವಲ್ಪ ಡೈವರ್ಟ್ ಆಗ್ಬಿಟ್ಟು ಮಾರ್ಕಂಡೇಯ ಪುರಾಣಕ್ಕೆ ಹೋಗೋಣ. ದೇವಿ ಮಹಾತ್ಮೆ ನಮ್ಮೆಲ್ರಿಗೂ ಗೊತ್ತು. ಅಲ್ಲಿ ಒಂದು ಕಥೆ ಬರುತ್ತೆ. ವಿಷ್ಣು ಯೋಗ ನಿದ್ರೆಯಲ್ಲಿರುವಾಗ ಆತನ ಕಿವಿಯ ಮಲದಿಂದ ಮಧು ಕೈಠಬ ಅನ್ನೋ 2 ರಾಕ್ಷಸರು ಹುಟ್ಕೊಳ್ತಾರೆ. ರಾಕ್ಷಸರ ಬುದ್ಧಿ ನಮಗ್ ಗೊತ್ತೇ ಇದೆ. ಇವಾಗ ನಾವು ಯಾವ್ದೋ ಒಂದು ಫಂಕ್ಷನ್ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ. ನಾನೊಂದು ಕಾಮನ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಅಲ್ಲಿ ಯಾರೋ ಒಬ್ರು ನೆಂಟರು ಹೆಂಗಿರ್ತಾರೆ ಅಂದ್ರೆ, ನಾವು ಹೋಗಿ ಅಲ್ಲಿ ಯಾರೋ ಒಬ್ರು ನಮ್ಮ ರಿಲೇಟಿವ್ ಹೇಗಿರ್ತಾರೆ ಅಂದ್ರೆ, ನಾವು ಅವ್ರ ಪಕ್ಕ ಹೋಗಿ ಕೂತ್ಕೊಂಡು 1 ನಿಮಿಷ ಆಗಿರಲ್ಲ, ಅಷ್ಟ್ರಲ್ಲಿ ಒಂದಷ್ಟು ಜನಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಹಿಂಗೆಲ್ಲ ಆಯ್ತು, ಅವ್ರು ಹಂಗೆಲ್ಲಾ ಮಾಡಿದ್ರು, ಅಂತ ಬುದ್ಧಿ ಅವ್ರದ್ದು, ಇಂಥ ಬುದ್ಧಿ ಅಂತ ಹಿಡಿ ಶಾಪ ಹಾಕೊಂಡ್ ಕೂತಿರ್ತಾರೆ. ನಾವೆಲ್ಲರೂ ಇಂತಹ ಜನಗಳನ್ನ ನೋಡಿರ್ತೀವಿ. ಅದು ರಾಕ್ಷಸ ಬುದ್ಧಿ. ಇನ್ನು ಸಾಕ್ಷಾತ್ ರಾಕ್ಷಸರೇ ಜನ್ಮ ತಾಳಿದ್ರೆ ಅವರ ಬುದ್ಧಿ ಇನ್ ಹೇಗಿರುತ್ತೆ? ಇದೇ ತರ ಕಿತಾಪತಿ ಮಾಡಿ ಯಾರೋ ಒಬ್ರಿಗೆ ತೊಂದರೆ ಕೊಡುವಂತಹ ಬುದ್ಧಿನೇ ಇರುತ್ತೆ. ಅದಕ್ಕೆ ಈ ಮಧು ಕೈಟಭ ರಾಕ್ಷಸರು ಹುಟ್ಟಿದ ಮೇಲೆ, ಅವಾಗಿನ್ನೂ ಪ್ರಳಯ ಕಾಲ, ಅವಾಗಿನ್ನು ಸೃಷ್ಟಿ ಪೂರ್ವ ಕಾಲ, ಸೃಷ್ಟಿಯಾಗಿರೋದಿಲ್ಲ. ಹಾಗಾಗಿ ಎಲ್ಲ ಕಡೆ ಬರೀ ನೀರಿರುತ್ತೆ. ಹಾಗೆ ಶೇಷಶಯನನಾಗಿದ್ದಂತಹ ಶ್ರೀಮನ್ನಾರಾಯಣನ ನಾಭಿಕಮಲದಲ್ಲಿ ಬ್ರಹ್ಮದೇವರು ಕೂತಿರ್ತಾರೆ. ಈ ಮಧುಕೈಟಭ ರಾಕ್ಷಸರು ಹೋಗಿ ಬ್ರಹ್ಮದೇವರಿಗೆ ಉಪದ್ರವ ಕೊಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಬ್ರಹ್ಮದೇವರು ಏನ್ ಮಾಡ್ತಾರೆ, ಶ್ರೀಮನ್ನಾರಾಯಣನ ಎಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ವಿಫಲ ಪ್ರಯತ್ನ. ಅವಾಗ ಏನ್ ಮಾಡ್ತಾರೆ, ನಿದ್ರಾದೇವಿಗೆ ಒಂದು ಸ್ತುತಿಯನ್ನ ಮಾಡ್ತಾರೆ. ಆಗ ನಿದ್ರಾದೇವಿ ಬಂದು ಶ್ರೀಮನ್ನಾರಾಯಣನ ದೇಹವನ್ನ ಬಿಡ್ತಾಳೆ. ಆತ ಎಚ್ಚರಗೊಂಡು ಯುದ್ಧವನ್ನ ಪ್ರಾರಂಭಿಸ್ತಾನೆ ಮಧುಕೈಟಭರೊಂದಿಗೆ. ಯುದ್ಧ 1000 ವರ್ಷಗಳ ಕಾಲ ನಡೆಯತ್ತೆ. ಅವಾಗ ಏನಾಗತ್ತೆ, ಯಾವಾಗ ಶ್ರೀಮನ್ನಾರಾಯಣ ಸೃಷ್ಟಿ ಮಾಡೋದಕ್ಕೆ ವಾಸುದೇವ ರೂಪವನ್ನ ಪಡ್ಕೊಳ್ತಾನೋ, ಆಗ ಆತನ ಶಕ್ತಿ ಮಹಾಲಕ್ಷ್ಮಿ ಮಾಯಾದೇವಿಯ ರೂಪವನ್ನ, ಜಗನ್ಮಾಯಾ ರೂಪವನ್ನ ಪಡ್ಕೊಳ್ತಾಳೆ. ಆ ಸಾಕ್ಷಾತ್ ಮಾಯಾದೇವಿ ಏನ್ ಮಾಡ್ತಾಳೆ ಅಂದ್ರೆ, ಇವರಿಬ್ಬರಿಗೆ ಭ್ರಮೆಯನ್ನ ಉಂಟು ಮಾಡ್ತಾಳೆ, ಅವರ ಮೇಲೆ ಮಾಯೆಯ ಪ್ರಯೋಗವನ್ನ ಮಾಡ್ತಾಳೆ. ಅವಾಗ ಮಧುಕೈಟಭರ ಮೈಂಡ್ ಅಲ್ಲಿ ಒಂದು ಹುಳ ಬೀಳತ್ತೆ. ಅದು ಮಾಯಾದೇವಿಯ ಆಟ. ಅದು ಆಕೆ ಏನ್ ಮಾಡ್ತಾಳೆ ಇವರ ಮೇಲೆ ಅಂದ್ರೆ, ಹೇಗೆ ಪ್ರಯೋಗ ವರ್ಕ್ ಆಗತ್ತೆ ಅಂದ್ರೆ, ಇವರಿಬ್ರು ಯುದ್ಧ ಮಾಡುವಾಗ ಒಂದು ಥಾಟ್ ಅವರಿಗೆ ಬರುತ್ತೆ, ಅಯ್ಯೋ ನಾವಿಬ್ರು ಪಾಪ ಅವನೊಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ, ಅವಾಗಿಂದ ನಮ್ಮನ್ನ ಸೋಲ್ಸೋದಕ್ಕೆ ಸಾಧ್ಯ ಆಗಿಲ್ಲ, ಪಾಪ ಏನಾರೋ ವರ ಕೊಡೋಣ, ಅವನ್ ದುರ್ಬಲಂತೆ ಕಾಣಿಸ್ತಾನೆ. ಮಹಾವಿಷ್ಣುವಿಗೆ ಇವರು ವರ ಕೊಡ್ತಾರಂತೆ. ಅಂತಹ ಭ್ರಮೆಗೆ ಮಾಯಾದೇವಿ ಲೀಡ್ ಮಾಡ್ತಾರೆ. ಹಾಗಾಗಿ ಯಾವತ್ತೂ ಕೂಡ ನಾವು ತುಂಬಾ ಸರ್ವಶ್ರೇಷ್ಠರು, ನಮ್ಗೆಲ್ಲಾ ಬರುತ್ತೆ, ಎಲ್ಲಾ ಶಕ್ತಿ ಇದೆ ಅಂತ ನಾವ್ ಯಾವತ್ತೂ ಅನ್ಕೊಳ್ಬಾರ್ದು. ಒಂದು ಬಾರಿ ಈ ತರ ಮಾಯಾದೇವಿ ಒಂದು ಲುಕ್ ಕೊಟ್ರೆ ಸಾಕು, ಆ ಎಲ್ಲ ಮಾಯೆ ಅಡಕೊಂಡ್ ಬಿಡತ್ತೆ. ಆ ತರ ಇವರ ಮೇಲೆ ಪ್ರಯೋಗ ಆಗತ್ತೆ. ಮಾಯಾದೇವಿಯ ಕಾರಣದಿಂದ ಇವರಿಬ್ರು ಏನ್ ಮಾಡ್ತಾರೆ, ವರ ಕೊಡ್ತೀವಿ ಅಂತ ಹೇಳ್ತಾರೆ. ಮಹಾವಿಷ್ಣು ಅದೇ ಆಪರ್ಚುನಿಟಿಯನ್ನ ತಗೊಂಡು ನೀವಿಬ್ರು ನನ್ನ ಕೈಯಲ್ಲೇ ಸಾಯ್ಬೇಕು ಅಂತ ಹೇಳ್ತಾರೆ. ಅವಾಗ ಇವರಿಬ್ರು ಹೇಳ್ತಾರೆ, ಹೆಂಗಿದ್ರು ಪ್ರಳಯ ಸಮಯ ಇದೆ, ನಾವು ನಿಮ್ಮ ಕೈಯಲ್ಲೇ ಸಾಯ್ತೀವಿ, ಆದ್ರೆ ಎಲ್ಲಿ ನೀರಿಲ್ವೋ ಅಲ್ಲಿ ನೀನ್ ನಮ್ಮನ್ನ ಕೊಲ್ಲಬೇಕು ಅಂತ. ಮಹಾವಿಷ್ಣುಗೆ ಇದೇ ಬೇಕಿತ್ತು. ಆತ ವಿರಾಟ್ ಸ್ವರೂಪವನ್ನ ಪಡ್ಕೊಳ್ತಾನೆ, ಅವರಿಬ್ಬರನ್ನ ತಗೊಳ್ತಾನೆ, ತೊಡೆ ಮೇಲಿಟ್ಕೊಂಡು ಚಕ್ರದಿಂದ ಸಂಹಾರ ಮಾಡ್ಬಿಡ್ತಾನೆ. ಇದು ಮಧು ಕೈಟಭರನ್ನ ಕೊಂದು ಮಹಾವಿಷ್ಣು ಮಧುಸೂದನನಾದ ಕತೆ. ಆ ಮಧುಸೂದನ ಅನ್ನೋ ಹೆಸರು ಕೃಷ್ಣನಿಗೆ, ವಿಷ್ಣುವಿಗೆ ಈ ಸಮಯದಲ್ಲಿ ಬರೋದು. ಅರ್ಜುನ ಇಂತಹ ಕಾಂಟೆಕ್ಸ್ಟ್ ಅಲ್ಲಿ ಯಾಕೆ ಕೃಷ್ಣನ್ನ ಮಧುಸೂದನ ಅಂತ ಕರಿತಾ ಇದ್ದಾನೆ ಅಂದ್ರೆ, ಮಧು ಕೈಟಭ ಇಬ್ಬರೂ ಕೂಡ ಮಹಾವಿಷ್ಣುವಿನದ್ದೇ ಸೃಷ್ಟಿ, ಆತನಿಂದಲೇ ಸೃಷ್ಟಿಯಾದವರು. ಆದ್ರೂ ಕೂಡ ಅವರು ಅಧರ್ಮವನ್ನ ಮಾಡಿದಾಗ ಶ್ರೀಮನ್ನಾರಾಯಣ ಏನ್ ಮಾಡ್ದ, ಲೋಕ ಕಲ್ಯಾಣಕ್ಕಾಗಿ ಅವರನ್ನ ಸಂಹಾರ ಮಾಡ್ದ. ಆದ್ರೆ ಇವಾಗ ಅಂಥದ್ದೇ ಪರಿಸ್ಥಿತಿ ಅರ್ಜುನನ ಮುಂದೆ ಕೂಡ ಇದೆ. ಆತ ಕೂಡ ತನ್ನ ಬಾಂಧವರ ವಿರುದ್ಧನೇ ಹೋರಾಡಬೇಕಾಗಿದೆ. ಆದ್ರೆ ಮಹಾವಿಷ್ಣುವಿಗಿದ್ದಂತಹ ಶಕ್ತಿ, ಆ ಡಿಟರ್ಮಿನೇಷನ್, ಆ ಕನ್ವಿಕ್ಷನ್ ಈತನಲ್ಲಿಲ್ಲ. ಅದನ್ನ ನನಗೆ ಕರುಣಿಸು ಮಧುಸೂದನ ಅಂತ ಈತ ಕೇಳ್ಕೊಳ್ತಿದ್ದಾನೆ. ಹಾಗಾಗಿ ಈ ಪದವನ್ನ ಆತ ಈ ಕಾಂಟೆಕ್ಸ್ಟ್ ನಲ್ಲಿ ಬಳಕೆ ಮಾಡ್ತಿದ್ದಾನೆ. ಇನ್ನು ಮುಂದೆ ಏನಾಗತ್ತೆ, ಅರ್ಜುನನ ಪ್ರಶ್ನೆಗಳು ಯಾವ ಮಟ್ಟಕ್ಕೆ ಬೆಳೆಯುತ್ತೆ, ಅದನ್ನ ನೆಕ್ಸ್ಟ್ ಪಾರ್ಟ್ಗಳಲ್ಲಿ ನೋಡ್ತಾ ಹೋಗೋಣ. ಹರೇ ಕೃಷ್ಣ.